ನೇಮಕಾತಿಗೆ ಅಸ್ತು, ಒಳ ಮೀಸಲಾತಿಗೆ ಬೇಸ್ತು. ಕರ್ನಾಟಕವನ್ನು ಆಳ್ತಾ ಇರೋ ಸಿದ್ದರಾಮಯ್ಯ ಸರ್ಕಾರ ಮೊದಲೇ ಅಧಿಕಾರ ಹಂಚಿಕೆಯ ಧರ್ಮ ಸಂಕಟದಲ್ಲಿ ಸಿಕ್ಕು ತೊಳ್ಳಾಡ್ತಾ ಇರುವಾಗ ನಿನ್ನೆ ಮಧ್ಯಾಹ್ನ ಇದೀಗ ಲೋಕಭವನ ಅಂತ ಮರುನಾಮಕರಣ ಹೊಂದಿರೋ ರಾಜ್ಯಪಾಲರ ನಿವಾಸಕ್ಕೆ ಹಿರಿಯ ದಲಿತ ನಾಯಕರುಗಳ ದಲಿತ ಸಚಿವರುಗಳ ಒಂದು ನಿಯೋಗ ಭೇಟಿ ಕೊಟ್ಟಿತ್ತು. ಅಲ್ಲೊಂದು ಪುಟ್ಟ ನಾಟಕವೇ ನಡೆದು ಹೋಯಿತು. ಸನ್ಮಾನ್ಯ KH ಮುನಿಯಪ್ಪ, ಡಾಕ್ಟರ್ ಜೈ ಪರಮೇಶ್ವರ್, ಡಾಕ್ಟರ್ HC ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, RB ತಿಮ್ಮಾಪುರ ಮತ್ತು ಸತೀಶ್ ಜಾರಕಿಹೊಳಿ ಈ ರೀತಿ ಹಿರಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಚಿವರುಗಳು ರಾಜ್ಯಪಾಲರನ್ನು ಭೇಟಿ ಮಾಡಿಬಿಟ್ಟು ಅವರ ಅನುಮೋದನೆಗಾಗಿ ಕಾದಿರುವ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ 3 ಮಸೂದೆಗಳಿಗೆ ಅನುಮೋದನೆ ಕೊಡಬೇಕು, ತುರ್ತು ಅನುಮೋದನೆ ಕೊಡಬೇಕು. ಯಾಕೆ ಅಂತಂದರೆ ಇವುಗಳಿಂದಾಗಿ ನೀವು ವಿಳಂಬ ಮಾಡ್ತಾ ಇರೋದ್ರಿಂದ ಸರ್ಕಾರಿ ಹುದ್ದೆಗಳಿಗೆ, ಖಾಲಿ ಬಿದ್ದಿರೋ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ವಿಳಂಬವಾಗ್ತಾ ಇದೆ. ಇದರಿಂದಾಗಿ ರಾಜ್ಯದ ಅರ್ಹ ವಿದ್ಯಾವಂತ ಯುವಕರೆಲ್ಲ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ, ಅವರು ಬೀದಿ ಹೋರಾಟಕ್ಕಿಳಿದಿದ್ದಾರೆ. ಆದ್ದರಿಂದ ದಯಮಾಡಿ ಇದಕ್ಕೆ ಅನುಮೋದನೆ ಕೊಡಿ ಅಂತ ಕೇಳಿದರು. ರಾಜ್ಯಪಾಲರು ಈಗಾಗಲೇ ಲಿಖಿತ ರೂಪದಲ್ಲಿ ಈ ಶಾಸನಸಭೆಯಲ್ಲಿ ಪಾಸಾದ ಮಸೂದೆಗಳಿಗೆ ತಮ್ಮದೇ ಆದ ಒಂದಿಷ್ಟು ಸ್ಪಷ್ಟೀಕರಣಗಳನ್ನು ಕೇಳಿದರು. ಅದನ್ನು ಸರ್ಕಾರ ಕಳಿಸ್ಕೊಟ್ಟಿತ್ತಂತೆ. ಬಹುಶಃ ನಿನ್ನೆ ಈ ಮಂತ್ರಿಗಳ ನಿಯೋಗ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರ್ಬೋದು. ಹೀಗಾಗಿ ಈ ಮಂತ್ರಿಗಳ ತಂಡ ಅಲ್ಲಿಂದ ನಿರ್ಗಮಿಸಿದ ಕೆಲವೇ ತಾಸುಗಳೇ, ಒಂದೆರಡೇ ತಾಸುಗಳಲ್ಲಿ ಸಂಜೆ ಎಷ್ಟೊತ್ತಿಗೆ ರಾಜಭವನದಿಂದ ಪ್ರಕಟಣೆ ಹೊರಗೆ ಬಿತ್ತು. ಒಳ ಮೀಸಲಾತಿಗೆ ಸಂಬಂಧಪಟ್ಟ ಮಸೂದೆಗಳಿಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು ಅಂತ ತಮ್ಮ ಹಸ್ತಾಕ್ಷರ ಹಾಕಿದ್ದಾರೆ ಅನ್ನೋ ಸುದ್ದಿ ಬಂತು. ಇದಾದ ನಂತರ ಸಚಿವ ಸಂಪುಟದ ಸಭೆ ನಡೀತು. ಅದಾದ ನಂತರ ಕಾನೂನು ಸಚಿವರು ಮತ್ತು ಗೃಹ ಸಚಿವರನ್ನು ಕೂಡಿಸ್ಕೊಂಡ್ಬಿಟ್ಟು ರೇಸ್ ಕೋರ್ಸ್ ರಸ್ತೆಯಲ್ಲಿರೋ ಕರ್ನಾಟಕ ಪವರ್ ಕಾರ್ಪೊರೇಷನ್ ಕಚೇರಿ, ಅದು ಸಾಮಾನ್ಯವಾಗಿ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ವಿಧಾನಸೌಧದಲ್ಲಿ ಸಾಮಾನ್ಯ ಆಡಳಿತದ ಕಾರ್ಯನಿರ್ವಹಣೆ ನಡೀತಾ ಇದ್ದರೆ ವಿಶೇಷ ಸಭೆಗಳನ್ನೆಲ್ಲ ಆಯಾ ಕಾಲದ ಮುಖ್ಯಮಂತ್ರಿಗಳು ಈ ಪವರ್ ಕಾರ್ಪೊರೇಷನ್ ಕಟ್ಟಡದಲ್ಲೇ ನಡೆಸ್ತಾರೆ. ಇವ್ರು ಯಾರೂ ಕೂಡ ಒಂದನ್ನು ಗಮನಿಸ್ತಾ ಇಲ್ಲ. ಆ ಪವರ್ ಕಾರ್ಪೊರೇಷನ್ ಕಟ್ಟಡ ಎಂಥ ಜನನಿಬಿಡ ಪ್ರದೇಶದಲ್ಲಿದೆ. ಮೊದಲಿನ ಆ ಚಾಲುಕ್ಯ ಸರ್ಕಲ್, ಬಸವೇಶ್ವರ ವೃತ್ತಕ್ಕೆ ಸಮೀಪದಲ್ಲಿರುವ ಭಾರತೀಯ ವಿದ್ಯಾಭವನ ಕಟ್ಟಡದ ಪಕ್ಕದಲ್ಲಿರುವ ಈ ಪವರ್ ಕಾರ್ಪೊರೇಷನ್ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳು ಸಭೆ ಮಾಡೋಕ್ಕೆ ನಿಂತರು ಅಂತಂದರೆ ಆ ಇಡೀ ರೇಸ್ ಕೋರ್ಸ್ ರಸ್ತೆ ಒಂದು ಎಡಭಾಗದಲ್ಲಿ ಪೂರ್ತಿ ಕಾರ್ಗಳು ಕಾರ್ ಪಾರ್ಕಿಂಗ್ ಆಗಿರುತ್ತೆ, ಪೊಲೀಸರು ಓಡಾಟ ಇರುತ್ತೆ, ಜನಪ್ರತಿನಿಧಿಗಳ ಓಡಾಟ ಇರುತ್ತೆ. ಅದು ಯಾಕೆ ಅಂಥ ಜನನಿಬಿಡ ಪ್ರದೇಶದಲ್ಲಿ ಇವರು ವಿಶೇಷ ಸಭೆಗಳನ್ನು, ಗೌಪ್ಯ ಸಭೆಗಳನ್ನು, ತುರ್ತು ಸಭೆಗಳನ್ನು ನಡೆಸ್ತಾರೆ ಅರ್ಥವಾಗ್ತಾ ಇಲ್ಲ. ಇರಲಿ, ವಾಡಿಕೆಯಂತೆ ಅಲ್ಲೇ ನಿನ್ನೆ ತಡರಾತ್ರಿವರೆಗೂ ಕೂಡ ಒಂದು ಸುದೀರ್ಘ ಸಮಾಲೋಚನಾ ಸಭೆ ನಡೀತು. ಅದಾದ ನಂತರ ಸರ್ಕಾರದಿಂದ ಒಂದು ಮಾಹಿತಿ ಹೊರಗೆ ಬಿತ್ತು. ಅದು ಅಧಿಕೃತ ಪ್ರಕಟಣೆ ರೂಪದಲ್ಲಿ ಬರದೇ ಇದ್ದರೂ ಕೂಡ ಸರ್ಕಾರಿ ಬಲ್ಲ ಮೂಲಗಳಿಂದ, ನಂಬಲ್ಲರ ಮೂಲಗಳಿಂದ ಮಾಹಿತಿ ಹೊರಗೆ ಬಂತು. ಈ ಖಾಲಿ ಬಿದ್ದಿರೋ ಎಲ್ಲ ಸುಮಾರು 2,85,000 ಹುದ್ದೆಗಳ ಪೈಕಿ ಸುಮಾರು 45,000 ಹುದ್ದೆಗಳಿಗೆ, 48,000 ಹುದ್ದೆಗಳಿಗೆ ತತ್ಕ್ಷಣವೇ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸ್ತೇವೆ ಮತ್ತು ಪರಿಶಿಷ್ಟ ಜಾತಿಗಳಿಗೆ ಈಗಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಗರಿಷ್ಠ ಮಿತಿ 50% ಗರಿಷ್ಠ ಮಿತಿ ಏನಿದೆ ಅದರ ಒಳಗಡೆ ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿಬಿಡ್ತೇವೆ ಅಂತಂದ್ಬಿಟ್ಟು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಮತ್ತಿತರ ಸಮಾಜ ಕಲ್ಯಾಣ ಇಲಾಖೆ ಮತ್ತಿತರ ಇಲಾಖೆಗಳಲ್ಲಿ ಖಾಲಿ ಬಿದ್ದಿರುವ ವಿವಿಧ ವೃಂದಗಳ ಹುದ್ದೆಗಳಿಗೆ ನೇಮಕಾತಿಯನ್ನು ಶುರು ಮಾಡ್ತೇವೆ ಅಂತ ಭಾಳ ಹರ್ಷದಾಯಕ ಸುದ್ದಿಯನ್ನೇ ಕೊಟ್ಬಿಟ್ರು. ಇದನ್ನು ಕೇಳಿ ಬಹುಶಃ ಮೊನ್ನೆ ಧಾರವಾಡದಲ್ಲಿ ಈ ಸರ್ಕಾರವನ್ನೇ ನಡುಗಿಸುವಂಥ ಭರ್ಜರಿ ಬೀದಿ ಹೋರಾಟ ಮಾಡಿದ್ದ ಆ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆಲ್ಲ, ಆ ಯುವ ಸಮುದಾಯಕ್ಕೆ ಸ್ವಲ್ಪ ಸಮಾಧಾನ ಆಗಿರಬೇಕು ಸರ್ಕಾರದ ಈ ತೀರ್ಮಾನವನ್ನು ಕೇಳಿಬಿಟ್ಟು. ಅಂದರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ತುರ್ತಾಗಿ ಒಂದು ನಿರ್ಧಾರವನ್ನು ಕೈಗೊಂಡ್ಬಿಟ್ರು, ಅದಕ್ಕೆ ಅಸ್ತು ಅಂತ ಅಂದ್ಬಿಟ್ರು. ಆದರೆ ಅದು ಹೇಗೆ? ಈಗಾಗಲೇ ನಿನ್ನೆ ರಾಜ್ಯಪಾಲರ ಹತ್ರಕ್ಕೆ ಓಡೋಗ್ಬಿಟ್ಟು ತುರ್ತಾಗಿ ಅವರಿಂದ ಸೈನ್ ಹಾಕಿಸ್ಕೊಂಡು ಬಂದ ಆ ಒಳ ಮೀಸಲಾತಿ ಕಾಯ್ದೆ ಗತಿ ಏನು? ಹಾಗಾದರೆ ಒಳ ಮೀಸಲಾತಿಯ ಆ ಪ್ರಮಾಣವನ್ನು ಈ ಸಾರಿ ಅನುಷ್ಠಾನ ಮಾಡೋದಿಲ್ವಾ? ಈ ಪ್ರಸಕ್ತ ಈ ಉದ್ದೇಶಿತ ನೇಮಕಾತಿಗಳನ್ನೆಲ್ಲ ಹಳೆಯ ಸೂತ್ರದ ಪ್ರಕಾರವೇ ಮಾಡಿಬಿಡ್ತೀರಾ? ಅಂದರೆ 50ಕ್ಕೆ ಮೀರಲಾರದು ಅಂತಂದರೆ ಹೇಗೆ ಮಾಡ್ತೀರಾ? ಹಿಂದಿನ BJP ಸರ್ಕಾರದಲ್ಲಿ ಆಗಿನ ಸಮಾಜ ಕಲ್ಯಾಣ ಉಪಮುಖ್ಯಮಂತ್ರಿ ಆಗಿದ್ದ ಗೋವಿಂದ ಕಾರಜೋಳ ಅವರು, ಹಿರಿಯ ದಲಿತ ನಾಯಕ ಗೋವಿಂದ ಕಾರಜೋಳ ಅವರು ವ್ಯಕ್ತಿಗತವಾಗಿ ಸಾಕಷ್ಟು ಅಧ್ಯಯನ ನಡೆಸಿ, ಈ ಬಗ್ಗೆ ಸಾಕಷ್ಟು ಚಿಂತನೆ ನಡೆಸಿ, ಆವತ್ತಿನ ಈ ತದನಂತರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನೇಮಕ ಮಾಡಿದ್ದ ನಾಗಮೋಹನ್ ದಾಸ್ ಆಯೋಗದ ಎದುರಿಗೂ ಕೂಡ ಅವರು ವ್ಯಕ್ತಿಗತವಾಗಿ ತಮ್ಮ ವಿಚಾರಗಳನ್ನು ಮಂಡಿಸಿದರು. ತಮ್ಮ ಸರ್ಕಾರ ಕೈಗೊಂಡಿದ್ದ ಹೊರಡಿಸಿದ್ದ ಸರ್ಕಾರಿ ಆದೇಶ, ಆವತ್ತಿನ BJP ಸರ್ಕಾರದ ಆದೇಶದಲ್ಲಿ
ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ 4 ವಿಭಾಗಗಳ ವರ್ಗೀಕರಣವನ್ನು ಮಾಡಿದರು. ಎಡಗೈ, ಬಲಗೈ ಮತ್ತು 3ನೇ ವರ್ಗ, ಅದರಲ್ಲಿ ಬೋವಿ ಮತ್ತು ಲಂಬಾಣಿ ಬಂಜಾರ ಜನಾಂಗಗಳು ಮತ್ತು ಅಲೆಮಾರಿ ಸಮುದಾಯಗಳಿಗೆ 1%, 6.5% ಎಡಗೈನವ್ರಿಗೆ, ಬಲಗೈನವ್ರಿಗೆ 5.5%, ಮತ್ತು ಇವ್ರಿಗೆ ಬಂಜಾರ ಮತ್ತು ಬೋವಿ ಜನಾಂಗಗಳಿಗೆ 1% ಮತ್ತು ಇತರ 1% ಅಲೆಮಾರಿಗಳಿಗೆ ಅಂತ ಒಂದು ತೀರ್ಮಾನವನ್ನು ಕೈಗೊಂಡಿದ್ದರು. ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಧರ್ಮ ಸಂಕಟಕ್ಕೆ ಸಿಕ್ಕೊಂಡ್ಬಿಟ್ಟು ಅದ್ಯಾಕೋ ಸರ್ಕಾರ ಬಹುತೇಕ ಕಾಲಘಟ್ಟಗಳಲ್ಲಿ ಪರಿಶಿಷ್ಟ ಜಾತಿ ಅಂದಾಕ್ಷಣವೇ ಅವುಗಳ ಸಿಂಹಪಾಲನ್ನು ಈ ಬೋವಿ ಮತ್ತು ಬಂಜಾರ ಜನಾಂಗಗಳು ಪಡ್ಕೊಳ್ತಾ ಇದ್ರು ಅನ್ನೋ ಒಂದು ಅಪವಾದ ಕೇಳಿ ಬರ್ತಾನೆ ಇತ್ತು. ಆದ್ದರಿಂದ ಈ ಅಸ್ಪೃಶ್ಯ ಜನಾಂಗಗಳು, ಎಡಗೈ ಮತ್ತು ಬಲಗೈ ಸಮುದಾಯಗಳ ನಾಯಕರುಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕೂಡ ಸಾಕಷ್ಟು ಅಸಮಾಧಾನ ಇತ್ತು. ನಮಗಿರುವ ಮೀಸಲಾತಿಯ ಸಿಂಹಪಾಲನ್ನು ಇವೆರಡೇ ಜನಾಂಗಗಳು, ಅವರು ಅಸ್ಪೃಶ್ಯರಲ್ಲ, ಆದರೂ ಕೂಡ ಆ ಶೆಡ್ಯೂಲ್ನಲ್ಲಿ ಸೇರಿಸ್ಬಿಟ್ಟಿದ್ದಾರೆ, ಸಂವಿಧಾನದಲ್ಲಿ ಸೇರಿಸಿರೋದ್ರಿಂದ ಅವ್ರಿಗೆ ಅದ್ರ ಲಾಭ ಸಿಗ್ತಾ ಇದೆ, ಅವರೇ ಸಿಂಹಪಾಲು ಕಬಳಿಸ್ತಾ ಇದ್ದಾರೆ. ಅದರಿಂದಾಗಲೇ ಇಡೀ ಭಾರತದಾದ್ಯಂತ, ಅದರಲ್ಲೂ ವಿಶೇಷವಾಗಿ ಹಿಂದಿನ ಅವಿಭಜಿತ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಪ್ರಚಂಡ ಹೋರಾಟವೇ ನಡೆದಿತ್ತು. ಅದು ಹೆಚ್ಚು ಕಡಿಮೆ ಅದೊಂಥರ ಉಗ್ರವಾದಿ ಹೋರಾಟವೇ ನಡೆದಿತ್ತು. ಅದರ ಪರಿಣಾಮವಾಗಿ ಸುಪ್ರೀಂ ಕೋರ್ಟಲ್ಲಿ ಈ ಬಗ್ಗೆ ವಿವಿಧ ರಾಜ್ಯ ಸರ್ಕಾರಗಳು ಅರ್ಜಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟು ಕಳೆದ ವರ್ಷ 2024 ಆಗಸ್ಟ್ನಲ್ಲೇ ಒಂದು ಆದೇಶವನ್ನು ಕೊಡ್ತು. ಒಳ ಮೀಸಲಾತಿಯನ್ನು ನಿರ್ಧರಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿದೆ. ರಾಜ್ಯ ಸರ್ಕಾರಗಳೇ ಅದಕ್ಕೆ ಸಂಬಂಧಪಟ್ಟ ವಿಶೇಷ ವಿಚಾರಣಾ ಸಮಿತಿಗಳ ತಜ್ಞರ ಸಮಿತಿಯನ್ನು ರಚಿಸಿಬಿಟ್ಟು ಅವುಗಳ ಶಿಫಾರಸನ್ನು ಆಧರಿಸಿಬಿಟ್ಟು, ಅಂದರೆ ಖಚಿತವಾದ ಅಂಕಿ ಸಂಖ್ಯೆಗಳನ್ನು ಆಧರಿಸಿಬಿಟ್ಟು ಒಳ ಮೀಸಲಾತಿಯ ಪ್ರಮಾಣವನ್ನು ನಿಷ್ಕರ್ಷೆ ಮಾಡಬೇಕು ಮತ್ತು ಅನುಷ್ಠಾನ ಮಾಡಬೇಕು ಅನ್ನೋ ಆದೇಶ ಕೊಡ್ತು. ಅದಾದ ನಂತರವೇ ಅವತ್ತಿನ BJP ಸರ್ಕಾರ ಹೊರಡಿಸಿದ್ದ ಒಂದು ತೆಗೆದುಕೊಂಡಿದ್ದ ತೀರ್ಮಾನಕ್ಕೆ ಒಂದು ಸಮರ್ಥನೆ ಸಿಕ್ಕಂಗಾಗಿತ್ತು. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರ ವಹಿಸಿಕೊಂಡ ದಿನದಿಂದನೇ ಈ ಒಳ ಒಪ್ಪಂದದ ಬಗ್ಗೆ, ಅಧಿಕಾರ ಹಂಚಿಕೆ ಒಳ ಒಪ್ಪಂದದ ತೊಳಾಟದಲ್ಲೇ ಕಾಲಹರಣ ಮಾಡ್ತಾ ಬಂತು. ನೇಮಕಾತಿ ಅಂತ ಬಂದ ತಕ್ಷಣ ಇಲ್ಲೆಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ತಗಾದೆ ಇದೆ, ಅದರಿಂದ ಸಾಧ್ಯವಾಗ್ತಾ ಇಲ್ಲ, ಅದು ಇತ್ಯರ್ಥವಾಗಿಬಿಡಲಿ ಆಮೇಲೆ ನೋಡೋಣ ಅಂದ್ಕೊಂಡ್ರು. ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಯನ್ನು ನೇಮಿಸಿದರು. ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ಕೂಡ ಹೆಚ್ಚು ಕಡಿಮೆ ಹಿಂದಿನ BJP ಸರ್ಕಾರ ಕೈಗೊಂಡಿದ್ದ ಆದೇಶ ಏನಿತ್ತು, ಅವರು ಹೊರಡಿಸಿದ್ದ ಆದೇಶದ ಪ್ರಕಾರವೇ 4 ಪ್ರತ್ಯೇಕ ಗುಂಪುಗಳನ್ನು ರಚಿಸಿಬಿಟ್ಟು ಅದರಲ್ಲಿ ಅಲೆಮಾರಿಗಳಿಗೆ ಪ್ರತ್ಯೇಕ 1% ಮೀಸಲಾತಿ ಕೊಡಬೇಕು ಅಂತ ಹೇಳಿದರು. ಆದರೆ ರಾಜ್ಯ ಸರ್ಕಾರ ಅದನ್ನು ಒಪ್ಪಲೇ ಇಲ್ಲ. ಅಂದರೆ ರಾಜ್ಯ ಸರ್ಕಾರದಲ್ಲಿರೋ ಬಹುತೇಕ ಪ್ರಭಾವಿ ಸಚಿವರುಗಳು, ನಾಯಕರು ಎಲ್ಲ ಬಲಗೈ ಸಮುದಾಯದವರು ಮತ್ತು ಬೋವಿ ಮತ್ತು ಬಂಜಾರ ಸಮುದಾಯದವರು. ಇವರೆಲ್ಲರ ಒತ್ತಡಕ್ಕೆ ಸಿಲುಕಿದ ಮುಖ್ಯಮಂತ್ರಿ ಕೇವಲ 3 ವಿಭಾಗಗಳನ್ನು ಮಾತ್ರ ಗುರುತಿಸ್ಬಿಟ್ಟು, ಈ ಕಡೆ ಹಿಂದಿನ ಸದಾಶಿವ ಆಯೋಗದ ವರದಿಯೂ ಇಲ್ಲ. ತದನಂತರ ಮಾಧುಸ್ವಾಮಿ, ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದ ಸಚಿವರಾಗಿದ್ದ, ಕಾನೂನು ಸಚಿವರಾಗಿದ್ದ ಮಾಧುಸ್ವಾಮಿಯವರ ಸಮಿತಿಯ ಅಧ್ಯಯನ ವರದಿಯನ್ನು ಕೂಡ ಪರಿಗಣಿಸಲಿಲ್ಲ. ತಾವೇ ರಚಿಸಿದ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಕೂಡ ಸಂಪೂರ್ಣವಾಗಿ ಅನುಷ್ಠಾನ ಮಾಡೋ ಧೈರ್ಯವನ್ನು ತೋರಿಸಲಿಲ್ಲ. ತಂದೆ ಆದ ಒಂದು ಅನುಕೂಲ ಸಿಂಧು ಸೂತ್ರವನ್ನು ರೂಪಿಸ್ಕೊಂಡ್ಬಿಟ್ಟು ಎಡಗೈ ಬಲಗೈನವ್ರಿಗೆ 5% ಬೋವಿ ಬಂಜಾರ ಇತರ ಸಮುದಾಯಗಳಿಗೆ 2% ಅಂತ ಈ ಥರ ಆ ಅಲೆಮಾರಿ ಸಮುದಾಯಗಳ ಪ್ರತ್ಯೇಕ ಅಸ್ತಿತ್ವವನ್ನೇ ಅದನ್ನು ರದ್ದು ಮಾಡಿಬಿಟ್ಟು ಅವ್ರನ್ನ ಮತ್ತೆ ಯಥಾ ಪ್ರಕಾರ ಆ 3ನೇ ವರ್ಗಕ್ಕೆ ಸೇರಿಸ್ಬಿಟ್ರು. ಅಲೆಮಾರಿ ಸಮುದಾಯಗಳಿಗೆ ದೊಡ್ಡ ನಿರಾಸೆ ಆಯಿತು. ಅದೇ ರೀತಿ ಎಡಗೈ ಬಲಗೈಗಳು ಕೂಡ ಸಂಪೂರ್ಣ ಸಮಾಧಾನವಾಗಿರಲಿಲ್ಲ. ಇರಲಿ, ಒಂದು ಹಲವಾರು ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಯನ ಸಮಿತಿಗಳು, ಅದರಲ್ಲೂ ನಾಗಮೋಹನ್ ದಾಸ್ ಸಮಿತಿ ತನಗೆ ಲಭ್ಯವಿದ್ದ ಕಾಲಾವಕಾಶದಲ್ಲೇ ಜಾತಿ ಗಣತೆಯನ್ನು ನಡೆಸ್ತವು. ಈ ವಿವಿಧ ಪರಿಶಿಷ್ಟ ಜಾತಿಗಳು, ಸುಮಾರು 101 ಪರಿಶಿಷ್ಟ ಜಾತಿಗಳ ಪ್ರತ್ಯಕ್ಷ ಕುಟುಂಬವಾರು ಗಣತಿಯನ್ನು ನಡೆಸಿಬಿಟ್ಟು ಅದನ್ನು ಆಧರಿಸಿಬಿಟ್ಟು ತನ್ನ ಶಿಫಾರಸುಗಳನ್ನು ಮಾಡಿತ್ತು. ನಾಗಮೋಹನ್ ದಾಸ್ ವರದಿಗೂ ದ್ರೋಹ ಬಗೆದಿದೆ. ತಾನೇ ಶಾಸನಸಭೆಯಲ್ಲಿ ಪಾಸ್ ಮಾಡಿದ ಆ ಶಾಸನಗಳಿಗೂ ಕೂಡ ದ್ರೋಹ ಬಗೆದಿದೆ ಈ ಸರ್ಕಾರ. ನೋಡಿ, ಕುರ್ಚಿ ಉಳಿದರೆ ಸಾಕು ಅನ್ನೋ ಸ್ಥಿತಿಗೆ ಇವತ್ತು ಮುಖ್ಯಮಂತ್ರಿ ಇರುವಾಗ, ತನಗೆ ಮುಖ್ಯಮಂತ್ರಿ ಪದವಿ ಸಿಕ್ಕರೆ ಸಾಕು ಅನ್ನೋ ಒಂದು ತೊಳಲಾಟದಲ್ಲಿ ಉಪಮುಖ್ಯಮಂತ್ರಿ ಇರುವಾಗ, ಉಳಿದಂತೆ ದಲಿತರಿಗೂ ಮುಖ್ಯಮಂತ್ರಿ ಪದವಿ ಸಿಗಲಿ ಅಂತಂದ್ಬಿಟ್ಟು ದಲಿತ ಸಮುದಾಯದ ವಿವಿಧ ಸಚಿವರುಗಳು ತಮ್ಮದೇ ಆದ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳ ಒಂದು ಅಮಲಿನಲ್ಲಿ ತೇಲ್ತಾ ಇರುವಾಗ, ಒಂದು ನ್ಯಾಯಬದ್ಧವಾದ ಮೀಸಲಾತಿ ನೀತಿಯ ಅನುಷ್ಠಾನವೇ ಆಗಲಿಲ್ಲ. ಇವತ್ತು ನಿಜಕ್ಕೂ ಕರ್ನಾಟಕದ ದಲಿತ ಸಮುದಾಯದ ಪಾಲಿಗೆ ಒಂದು ಕರಾಳ ದಿನ. ನಿನ್ನೆ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನು ಖುದ್ದು ಭೇಟಿ ಮಾಡಿ ಒಂದು ನಾಟಕವನ್ನೇನು ಮಾಡಿದರು, ಅದೆಲ್ಲ ಕೂಡ ಒಂದು ಪ್ರದರ್ಶನ ಕಲೆ ಅಂತ ಆಗೋಗ್ಬಿಡ್ತು. ರಾಜ್ಯಪಾಲರು ತತ್ಕ್ಷಣವೇ ಆ ಮಸೂದೆಗಳಿಗೆ ಅನುಮೋದನೆ ಕೊಟ್ಟರೂ ಕೂಡ
ಆ ಮಸೂದೆಯಲ್ಲಿ ಅಡಕವಾಗಿದ್ದ ಆ ಮೀಸಲಾತಿ ಸೂತ್ರವನ್ನು ಅನುಷ್ಠಾನ ಮಾಡ್ತೇವೆ ಅಂತ ಘೋಷಣೆ ಮಾಡೋ ಧೈರ್ಯವೇ ಈ ಸರ್ಕಾರಕ್ಕೆ ಬರಲಿಲ್ಲ. ಇದೊಂದು ವಿಪರ್ಯಾಸವೇ ಸರಿ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಸರ್ಕಾರದ ಎಡಬಿಡಂಗಿ ನಿಲುವಿನಿಂದಾಗಿ ಏನಾಯಿತು ಅಂತಂದರೆ, ಆ 101 ದಲಿತ ಸಮುದಾಯಗಳು ಅವರೇ ಪರಸ್ಪರ ಒಬ್ಬರ ಮೇಲೊಬ್ಬರು ದ್ವೇಷ, ವೈಷಮ್ಯ ಮತ್ತು ಅಸೂಯೆ ಮೂಲಕ ಹೊಡೆದಾಡ್ಕೊಂಡಿರಲಿ ಅಂದರೆ ಒಡೆದಾಳೋ ನೀತಿನೇ ಇವರು ಆ ಪಲಾಯನ ಸೂತ್ರವನ್ನೇ ಮುಂದುವರಿಸಲಿಕ್ಕೆ ತೀರ್ಮಾನ ಮಾಡಿರುವಂತೆ ಕಾಣುತ್ತೆ ಸಿದ್ದರಾಮಯ್ಯನವರ ಸರ್ಕಾರ. ಇದರ ಮಧ್ಯೆ ಉಳಿದವರು ಕೇಳ್ತಾ ಇದ್ದಾರೆ, ಏನಾಯ್ತು ಸ್ವಾಮಿ ನಿಮ್ಮ ಜಾತಿ ಗಣತಿಯ ಫಲಿತಾಂಶ ಏನಾಯಿತು? ಆ ಜಾತಿ ಗಣತಿಗೂ ಒಂದು ಆಯೋಗವನ್ನು ನೇಮಿಸಿದ್ರಲ್ಲ, ಹಿಂದಿನ ನಿವೃತ್ತ ಅಡ್ವೊಕೇಟ್ ಜನರಲ್ ನೇತೃತ್ವದಲ್ಲಿ ಒಂದು ಜಾತಿ ಗಣತಿಯನ್ನು ನಡೆಸಿದ್ರಿ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸಮೀಕ್ಷೆಯನ್ನು ಮಾಡಿದ್ರಿ, ಅದರ ಫಲಿತಾಂಶ ಏನಾಯಿತು? ಆ ವರದಿಗೂ ಕೂಡ ಹಿಂದಿನ ಕಾಂತರಾಜು ವರದಿಯ ಗತಿನೇ ಕಾಣಿಸ್ತೀರಾ? ಅದಕ್ಕೂ ಕೂಡ ಉತ್ತರ ಬೇಕಾಗಿದೆ ಈ ಸರ್ಕಾರದಿಂದ ಅಂತ ಹೇಳ್ತಾ, ನೇಮಕಾತಿಗಾಗಿ ಹೆದರ್ಕೊಂಡ್ಬಿಟ್ರು. ಬೀದಿ ಹೋರಾಟಕ್ಕೆ ಹೆದರಿದ ಈ ಸರ್ಕಾರ ಈ ಒಳ ಮೀಸಲಾತಿಯ ಶಾಸನಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟ ಮೇಲೂ ಕೂಡ, ಅನುಮೋದನೆ ಕೊಟ್ಟ ಮೇಲೂ ಕೂಡ ಅನುಷ್ಠಾನ ಮಾಡಲಿಕ್ಕೆ ಹಿಂದೇಟು ಹಾಕಿಬಿಡ್ತು ಸಿದ್ದರಾಮಯ್ಯ ಸರ್ಕಾರ. ಡೂ ಆರ್ ಡೈ ಅನ್ನೋ ಸ್ಥಿತಿಗೆ ಬಂದು ತಲುಪಿದೆ. ಅತ್ಯಂತ ಆತಂಕಕಾರಿ ರಾಜಕೀಯ ಮತ್ತು ಆಡಳಿತಾತ್ಮಕ ಸನ್ನಿವೇಶದಲ್ಲಿ ನಾವಿರುವಾಗ ಇವರು ನಿನ್ನೆ ಮಾಡಿರೋ ಆ ನೇಮಕಾತಿಯ ನಿರ್ಧಾರ ಕೂಡ ಅದು ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆ ಅಂತ ಅನುಮಾನ ಬರುವಂತಾಗಿದೆ. ಅಂದಹಾಗೆ ನಿನ್ನೆ ರಾಜ್ಯಪಾಲರಿಂದ ಅನುಮೋದನೆ ಪಡ್ಕೊಂಡ ಶಾಸನಗಳ ವಿಚಾರದಲ್ಲಿ ಸರ್ಕಾರ ನಡೆಸಿದ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ವಿಚಿತ್ರ ವಿದ್ಯಮಾನಗಳು ನಡೆದಂತೆ. ಅದರಲ್ಲೂ ಎಡಗೈ ಸಮುದಾಯದ ಹಿರಿಯ ನಾಯಕ, ಕೇಂದ್ರದಲ್ಲಿ ಸಚಿವರಾಗಿದ್ದ ಮತ್ತು ಇವತ್ತು ಕೂಡ ಈ ಸಚಿವ ಸಂಪುಟದ ಹಿರಿಯ ಸಚಿವರಲ್ಲೊಬ್ಬರಾಗಿರೋ KH ಮುನಿಯಪ್ಪನವರು, ನೀವು ಮೀಸಲಾತಿ ಆದೇಶವನ್ನು ಅನುಷ್ಠಾನ ಮಾಡುತ್ತಿದ್ದರೆ ನಾನು ಉಪವಾಸ ಮುಷ್ಕರ ಕೈಗೊಳ್ತೇನೆ, ನಿಮ್ಮ ಈ ಎಡಬಿಡಂಗಿ ನಿಲುವಿನ ವಿರುದ್ಧ ನಾನು ಪ್ರತಿಭಟಿಸಬೇಕಾಗುತ್ತೆ ಅಂತ ಬೆದರಿಕೆ ಹಾಕಿದ್ರಂತೆ. ಯಾರೂ ಅವರ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಮತ್ತೊಬ್ಬ ಎಡಗೈ ಸಮುದಾಯದ ಸಚಿವರು, ಅಬ್ಕಾರಿ ಸಚಿವರು, ಅವರು ಸುಮ್ಮನೆ ಕೂತಿದ್ರಂತೆ, ನನಗೆ ಇನ್ನೊಂದು ಪ್ಲೇಟ್ ಸ್ವೀಟ್ ತೊಗೊಂಡು ಬಾ ಅಂತಂದ್ಬಿಟ್ಟು ಆ ಸಭೆಯಲ್ಲಿ ಉಪಹಾರ ಸೇವನೆಯಲ್ಲಿ ಮಗ್ನರಾಗಿದ್ದರಂತೆ. ಉಳಿದಂತೆ ಬಲಗೈ ಸಮುದಾಯದ ವರ್ಚಸ್ವಿ ನಾಯಕರುಗಳಾದ ಡಾಕ್ಟರ್ G. ಪರಮೇಶ್ವರ್, ಡಾಕ್ಟರ್ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಮುಂತಾದವರೆಲ್ಲ ಆಯಿತು ಅದನ್ನು ಮುಂದೆ ಯಾವತ್ತಾದರೂ ವಾತಾವರಣ ತಿಳಿಯಾದಮೇಲೆ ಆಮೇಲೆ ಅನುಷ್ಠಾನ ಮಾಡೋಣಂತೆ, ಏನು ತುರ್ತು ಅಗತ್ಯ ಇದೆ, ಸದ್ಯಕ್ಕೆ ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಅದು ನಿಂತು ಹೋಗಿಬಿಟ್ಟಿದೆ, ಅದನ್ನು ಮುಂದುವರಿಸೋಣ ಅಂತ ಹೇಳಿಬಿಟ್ರಂತೆ. ನೋಡಿ, ಸಿದ್ದರಾಮಯ್ಯನವರು ಎಷ್ಟು ಚಾಣಾಕ್ಷತನದಿಂದ ಯಾವುದೇ ನಿರ್ದಿಷ್ಟ ನಿರ್ಧಾರ ಕೈಗೊಳ್ಳದೇ ಎಡಗೈ ಬಲಗೈ ಸಮುದಾಯದ ಅಂದರೆ ದಲಿತರ ವಿವಿಧ ವರ್ಗಗಳ ನಡುವೆ ಪರಸ್ಪರ ಬಡದಾಡ್ಕೊಳ್ಳಿ ಅನ್ನೋ ಒಂದು ಪ್ರಸಂಗವನ್ನು ಸೃಷ್ಟಿಸಿಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಸಾರ್ವಜನಿಕರು ಗಮನಿಸಬೇಕು. ಸಾಮಾಜಿಕ ನ್ಯಾಯದ ಮೂಲ ಪ್ರವರ್ತಕರಂತೆ ತಮ್ಮ ಬೆನ್ನು ತಾವೇ ತಟ್ಕೊಳ್ಳೋ ಸಿದ್ದರಾಮಯ್ಯನವರು ನಿರ್ಧಾರ ಕೈಗೊಳ್ಳೋ ಒಂದು ಸವಾಲು ಎದುರಾದಾಗ ಯಾವ ರೀತಿ ಪಲಾಯನ ಸೂತ್ರಕ್ಕೆ ಶರಣಾಗ್ತಾರೆ ತಾವೇ ಗಮನಿಸಿ.